ಸಪೋಸ್ ಒಂದು ವೇಳೆ ರಾಜಪ್ಪ ಅಂತ ಮೇಸ್ಟ್ರು ಹೆಡ್ ಮಾಸ್ಟ್ರು ನನಗೆ ಪ್ರಾಥಮಿಕ ಶಾಲೆಯಲ್ಲಿ, ಅವರು ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬರದೇ ಹೋಗಿದ್ರೆ ನಾನು 5ನೇ ತರಗತಿಗೂ ಸೇರ್ಕೊತಿರ್ಲಿಲ್ಲ, ಇವತ್ತು ಲಾಯರು ಆಯ್ತಿರ್ಲಿಲ್ಲ, ಜೊತೆಗೆ ಮುಖ್ಯಮಂತ್ರಿನೂ ಕೂಡ ಆಯ್ತಾ ಇರಲಿಲ್ಲ. ಅವ್ರನ್ನ ಗೌರವಿಸ್ಬೇಕ ಬೇಡ? ಗೌರವಕ್ಕೆ ಅರ್ಹರಾದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶಿಕ್ಷಕರು. ಅದರಿಂದ ನಾನು ಶಿಕ್ಷಕರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಹೆಚ್ಚು ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇವತ್ತು ಮುಗ್ಲಿಯವರು ಚಂದ್ರಶೇಖರ ಮುಗ್ಲಿಯವರು ಒಂದು ದೊಡ್ಡ ಬೇಡಿಕೆಗಳ ಪಟ್ಟಿಯನ್ನು ಕೊಟ್ಬಿಟ್ಟಿದ್ದಾರೆ. ದೊಡ್ಡ ಬೇಡಿಕೆಗಳ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ. ಕೆಲವನ್ನೆಲ್ಲ ಈಡೇರಿಸಿದ್ದೀವಿ, ನಿಮ್ಮ ಬೇಡಿಕೆಗಳನ್ನೆಲ್ಲ ಬಿಟ್ಟಿಲ್ಲ ನಾವು. ಕೆಲವು ಈಡೇರಿಸಿದ್ದೀವಿ, ಇನ್ನೂ ಕೆಲವು ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. 94ರಲ್ಲಿ ನಾನು ಹಣಕಾಸಿನ ಮಂತ್ರಿ ಆದೆ. 94ರಲ್ಲಿ ಆಗ ಗೋವಿಂದೇಗೌಡರು ಶಿಕ್ಷಣ ಸಚಿವರಾಗಿದ್ದರು. ಅವ್ರಿಗೆ ಹೇಳಿದೆ, ಖಾಲಿ ಇರ್ತಕ್ಕಂಥ ನಾನು 5 ವರ್ಷ ಹಣಕಾಸಿನ ಮಂತ್ರಿ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 5 ವರ್ಷ, ಒಂದು ವೇಳೆ 5 ವರ್ಷ ಇದ್ದೆ, ನಾನು ಹಣಕಾಸಿನ ಮಂತ್ರಿಯಾಗಿ 5 ವರ್ಷ ಇದ್ದೆ, ಉಪಮಂತ್ರಿಯಾಗೂ ಕೂಡ ಕೆಲಸ ಮಾಡಿದೆ. ಆಗ ಗೋವಿಂದೇಗೌಡರಿಗೆ ಕರೆದು ಹೇಳಿದೆ, ಪ್ರತಿ ವರ್ಷ 20,000 ಜನ ಉಪಾಧ್ಯಾಯರುಗಳನ್ನು ನೇಮಕ ಮಾಡೋಣ, ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋಣ ಅಂತೇಳಿ 1 ಲಕ್ಷ 5 ವರ್ಷದಲ್ಲಿ 1 ಲಕ್ಷ ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಸರ್ಕಾರಿ ನೌಕರರಲ್ಲಿ 50% ನೀವಿರೋದು ಜಾಸ್ತಿ, ನೀವೇ ಜಾಸ್ತಿ, 50%ಗಿಂತ ಜಾಸ್ತಿ ಇದ್ದೀರಿ. ಸರ್ಕಾರಿ ನೌಕರರು ಸುಮಾರು 7 ಲಕ್ಷ ಚಿಲ್ಲರೆ ಸರ್ಕಾರಿ ನೌಕರರಿದ್ದರೆ ಅದರಲ್ಲಿ ನೀವೇ ಅರ್ಧಕ್ಕಿಂತ ಜಾಸ್ತಿ ಇದ್ದೀರಿ. ನಾನು 6ನೇ ಆಯೋಗ ಮಾಡಲಿಲ್ವಾ, ಜಾರಿ ಕೊಡಲಿಲ್ವಾ? 7ನೇ ಆಯೋಗ ಜಾರಿ ಕೊಡಲಿಲ್ವಾ? ಅವತ್ತೇನಾದರೂ ಹಿಂದೆ ಕೊಡೋದುವಾ? ಯಥಾವತ್ತಾಗಿ 6ನೇ ವೇತನನೂ ಕೂಡ ಜಾರಿ ಮಾಡಿದ್ದೀವಿ, 7ನೇ ವೇತನನೂ ಕೂಡ ಜಾರಿ ಮಾಡಿದ್ದೀವಿ. ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಈಗ ಇಂಪ್ಲಿಮೆಂಟ್ ಹೇಳಿದ್ದಾರೆ ಅಲ್ಲ, ಒಂದು ಇಂಪ್ಲಿಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಇಂಕ್ರಿಮೆಂಟ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೊಡಿರಿ ಚಪ್ಪಾಳೆ. ಆಗ್ಬೋದಾ? ಆದ್ರೆ ನಿಮ್ ಜವಾಬ್ದಾರಿ ಮಾತ್ರ ಮರಿಬೇಡಿ. ಆಗ್ಬೋದಾ? ಯಾಕಂತಂದ್ರೆ ಬಹಳ ಜನ ಈಗ ಶಿಕ್ಷಣ ಓದಿದವರು ಕೂಡ ಮೌಢ್ಯಗಳನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮೌಢ್ಯಗಳನ್ನು ನೀವು ಆಚರಣೆ ಮಾಡಬೇಡಿ. ಯಾಕಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರಲ್ಲ, ನಿಮ್ಮ ನಡವಳಿಕೆ ಇದೆಯಲ್ಲ,
ನಿಮ್ಮ ನಡವಳಿಕೆ ದೊಡ್ಡ ಪ್ರಭಾವವನ್ನು ಮಕ್ಕಳ ಮೇಲೆ ಬೀರ್ತದೆ ಅಲ್ವೇನ್ರಿ? ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ನಡವಳಿಕೆ ಶುದ್ಧವಾಗಿರಬೇಕು. ನಿಮ್ಮ ನಡವಳಿಕೆ ಶುದ್ಧವಾಗಿರಬೇಕು. ಯಾಕಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದ್ದಾರಲ್ಲ, ಅವರ ನಡವಳಿಕೆನೇ ಹೆಚ್ಚಾಗಿ ಮಕ್ಕಳು ಪಾಲನೆ ಮಾಡ್ತಕ್ಕಂಥದ್ದು. ಅಲ್ವೇನ್ರಿ? ಮೌಢ್ಯಗಳನ್ನ, ಕಂದಾಚಾರಗಳನ್ನ ಆಚರಣೆ ಮಾಡಬೇಡಿ ಅಂತ ಯಾರು ಹೇಳಿದ್ದು? ಬಸವಣ್ಣವರು ಕಾಲವಾಗಿ ಎಷ್ಟು ವರ್ಷ ಆಯಿತು? ವಚನ ಸಾಹಿತ್ಯ ಜಾರಿಗೆ ಬಂದು ಎಷ್ಟು ವರ್ಷ ಆಯಿತು? 850 ವರ್ಷಗಳ 12ನೇ ಶತಮಾನದಲ್ಲಿ ಅವತ್ತಿನಿಂದ ಹೇಳ್ತಾರೆ, ಜಾತಿ ಹೋಗ್ಬೇಕು ಅಂತ ಹೇಳ್ತಾರೆ. ಕೇಳಮ್ಮ ತಾಯಿ, ಕೇಳ ನೀವೆಲ್ಲ ಮಕ್ಕಳಿಗೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಕಲಿಸಿದ್ರೆ ಸಮಾಜ ಸುಂದರವಾಗತ್ತಲ್ವಾ? ಸುಭದ್ರ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗತ್ತಲ್ವಾ? ಸುಭದ್ರ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದಲ್ವಾ? ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲ? ಹೌದಲ್ಲ? ಅದನ್ನೇ ಮಾಡಬೇಕಾಗಿದೆ. ಹೇಳಿದ್ದೀನಪ್ಪ, ಹೇಳ್ತೀನಿ.